ಪ್ಯೂರಿಟಿ, ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ overcome all obstacles. All great things must of necessity be slow. ಸ್ವಾಮಿ ವಿವೇಕಾನಂದ. ಇವತ್ತು ನಾವು ನಿನ್ನೆ ಥರನೇ ಕಾಮನ್ ಎರರ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಪ್ರಿಪೋಸಿಷನ್ಸ್ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬಾರ್ದು, ಅದನ್ನು ಸ್ವಲ್ಪ ಸೆಂಟೆನ್ಸಸನ್ನು ನೋಡೋಣ. ಆನ್ ಟೈಮ್, ಇನ್ ಟೈಮ್. ಆನ್ ಟೈಮ್ ಅನ್ನೋದು ನಾವು ಲೇಟ್ ಆಗಿಲ್ಲ ಅನ್ನೋ ಒಂದು ವಾಕ್ಯಕ್ಕೆ ಉಪಯೋಗಿಸ್ತೀವಿ. ಇನ್ ಟೈಮ್ ಅಂದರೆ ಇನ್ನೂ ಇದು ಮಾಡೋಕ್ಕೆ ಇನ್ನೂ ಸಮಯ ಇದೆ ಅಂತ. ಎಕ್ಸಾಂಪಲ್, ಉದಾಹರಣೆಗೆ, ಐ ವಾಸ್ ದೇರ್ ಆನ್ ಟೈಮ್ ಟು ಅಟೆಂಡ್ ದ ಮೀಟಿಂಗ್. ಇನ್ ಟೈಮ್ ಅನ್ನೋದಕ್ಕೆ ಉದಾಹರಣೆ, ವಿ ಅರೈವ್ಡ್ ಅಟ್ ಟೆಂಪಲ್ ಜಸ್ಟ್ ಇನ್ ಟೈಮ್ ಟು ಸಿ ದ ಪೂಜಾ. ಅರೈವ್ ಟು ಅನ್ನೋದು ತಪ್ಪು. ಅರೈವ್ ಟು ಅಂತ ಉಪಯೋಗಿಸ್ಬಾರ್ದು. ಇಟ್ ಇಸ್ ಅರೈವ್ ಇನ್. ಐ ಅರೈವ್ಡ್ ಇನ್ ಶಿವಮೊಗ್ಗ. ಸಿಟೀಸ್ ಮತ್ತು ಕಂಟ್ರೀಸ್ಗೆ ಇನ್ ಅಂತ ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಪ್ಲೇಸ್ ಆದರೆ ಅಟ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಅರೈವ್ಡ್ ಅಟ್ ಮೈ ಫ್ರೆಂಡ್ಸ್ ಪ್ಲೇಸ್ ಅಂತ. ಬಟ್ ಅರೈವ್ ಟು ಅಂತ ಇಲ್ಲ. ಆ ಥರ ಅರೈವ್ ಟು ಅಂತ ಉಪಯೋಗಿಸ್ಬಾರ್ದು, ಅದು ತಪ್ಪಾಗುತ್ತೆ. ಆಮೇಲೆ ಡಿಸ್ಕಸಿಂಗ್ ಅಬೌಟ್ ಅನ್ನೋದು ತಪ್ಪು. ಡಿಸ್ಕಸ್ಡ್ ಅಷ್ಟೆ. ವಿ ಡಿಸ್ಕಸ್ಡ್ ನ್ಯೂ ಮೂವಿ ಲಾಸ್ಟ್ ನೈಟ್. ಡಿಸ್ಕಸ್ಡ್ ಅಬೌಟ್ ಅಂತ ಯೂಸ್ ಮಾಡಬಾರ್ದು. ಬೈ ಫುಟ್ ಅನ್ನೋದು ತಪ್ಪು. ಆನ್ ಫುಟ್. ದೇರ್ ವಾಸ್ ನೋ ಬಸ್, ಸೊ ವಿ ಅರೈವ್ಡ್ ಆನ್ ಫುಟ್ ಅಂತ ಉಪಯೋಗಿಸ್ಬೋದು. ಆನ್ ದ ಪಿಕ್ಚರ್ ಅನ್ನೋದು ತಪ್ಪು. ಇನ್ ದ ಪಿಕ್ಚರ್. ವಾಟ್ ಕ್ಯಾನ್ ಯು ಸಿ ಇನ್ ದ ಪಿಕ್ಚರ್ ಅಂತ ಕೇಳಬೇಕು. ವಾಟ್ ಕ್ಯಾನ್ ಯು ಸಿ ಆನ್ ದ ಪಿಕ್ಚರ್ ಅನ್ನೋದು ತಪ್ಪು. ಲಿಸನ್ ಮೀ ಅನ್ನೋದು ತಪ್ಪು. ಲಿಸನ್ ಟು. ಎಕ್ಸಾಂಪಲ್, ಮೈ ಫ್ರೆಂಡ್ ನೆವರ್ ಲಿಸನ್ಸ್ ಟು ಮೀ. ಟು ರೆಕಮೆಂಡ್ ಅನ್ನೋದು ತಪ್ಪು. ರೆಕಮೆಂಡ್ ದಟ್ ಅಂತ ಉಪಯೋಗಿಸ್ಬೇಕು. ಐ ರೆಕಮೆಂಡ್ ದಟ್ ಯು ಡೋಂಟ್ ಯೂಸ್ ಸೋ ಮಚ್ ಶುಗರ್. ಗುಡ್ ಇನ್ ಅನ್ನೋದು ರಾಂಗ್. ಗುಡ್ ಅಟ್ ಅನ್ನೋದು ಸರಿಯಾದ ಪದ. ಐ ಆಮ್ ರಿಯಲಿ ಗುಡ್ ಅಟ್ ಮ್ಯಾಥ್ಸ್. ಗುಡ್ ಇನ್ ಅಂತ ಯೂಸ್ ಮಾಡಬಾರ್ದು. ಟು ಟ್ರೈ ಎ ಡ್ರೆಸ್. ಟು ಟ್ರೈ ಎ ಡ್ರೆಸ್ ಅನ್ನೋದು ತಪ್ಪು. ಟ್ರೈ ಆನ್. ಐ ಟ್ರೈಡ್ ಆನ್ ಎ ಡ್ರೆಸ್. ಆಯಿತಾ? ಆನ್ ದ ಟ್ರಾಫಿಕ್ ಲೈಟ್ಸ್ ಅನ್ನೋ ಪ್ರಯೋಗ ತಪ್ಪು. ಅಟ್ ದ ಟ್ರಾಫಿಕ್ ಲೈಟ್ಸ್. ಗೋ ಸ್ಟ್ರೇಟ್ ಆ್ಯಂಡ್ ಟರ್ನ್ ಲೆಫ್ಟ್ ಅಟ್ ದ ನೆಕ್ಸ್ಟ್ ಟ್ರಾಫಿಕ್ ಲೈಟ್ಸ್ ಅಂತ ಉಪಯೋಗಿಸ್ಬೇಕು. ಲಿವ್ಸ್ ಇನ್ ಅನ್ನೋದು ತಪ್ಪು. ಲಿವ್ಸ್ ಅಟ್. ಶಿ ಲಿವ್ಸ್ ಇನ್ ನಂಬರ್ 10 ಅಟ್ ಮಾರ್ಕೆಟ್ ಸ್ಟ್ರೀಟ್ ಅನ್ನೋದು ತಪ್ಪು. ಶಿ ಲಿವ್ಸ್ ಅಟ್ ನಂಬರ್ 10 ಮಾರ್ಕೆಟ್ ಸ್ಟ್ರೀಟ್ ಅನ್ನೋದು ಸರಿಯಾದ ವಾಕ್ಯ. ಡೋಂಟ್ ವರಿ ಅನ್ನೋದು ತಪ್ಪು. ಡೋಂಟ್ ವರಿ ಅಬೌಟ್ ಅನ್ನೋದು ನಾವು ಉಪಯೋಗಿಸ್ಬೇಕು. ಡೋಂಟ್ ವರಿ ಅಟ್ ರಿಸಲ್ಟ್ಸ್ ಅನ್ನೋದು ತಪ್ಪು. ಡೋಂಟ್ ವರಿ ಅಬೌಟ್ ದ ರಿಸಲ್ಟ್ಸ್. ಇನ್ ಟಿ ವಿ ಅಂತ ಪ್ರಯೋಗ ಮಾಡೋದು ತಪ್ಪು. ಆನ್ ಟಿ ವಿ. ಅಥವಾ ಇನ್ ಇಂಟರ್ನೆಟ್ ಅನ್ನೋದು ತಪ್ಪು. ಆನ್ ಇಂಟರ್ನೆಟ್. ದೇರ್ ವಾಸ್ ಎ ವಂಡರ್ಫುಲ್ ಶೋ ಇನ್ ಟಿ ವಿ ಅನ್ನೋದು ತಪ್ಪು. ದೇರ್ ವಾಸ್ ಎ ವಂಡರ್ಫುಲ್ ಶೋ ಆನ್ ಟಿ ವಿ. ಫಾರ್ ಮತ್ತು ಸಿನ್ಸ್. ಫಾರ್ ಅನ್ನೋದು ಎಷ್ಟು ಸಮಯ ಆಗಿದೆ, ಅಮೌಂಟ್ ಆಫ್ ಟೈಮನ್ನು ಹೇಳಬೇಕಾದ್ರೆ ನಾವು ಫಾರನ್ನು ಉಪಯೋಗಿಸ್ಬೇಕು. ಸಿನ್ಸ್ ಅನ್ನೋದನ್ನು ಯಾವಾಗ ಒಂದು ಶುರುವಾಯಿತು ಆವಾಗ ನಾವು ಸಿನ್ಸ್ ಅಂತ ಉಪಯೋಗಿಸ್ಬೇಕು. ಉದಾಹರಣೆಗೆ, ಐ ಹ್ಯಾವ್ ನೋನ್ ಯು ಫಾರ್ 3 years. ಐ ಹ್ಯಾವ್ ನೋನ್ ಯು ಫಾರ್ 3 years. 3 ವರ್ಷದಿಂದ ನನಗೆ ಗೊತ್ತು ನೀವು ಅಂತ. ಐ ಹ್ಯಾವ್ ನೋನ್ ಯು ಸಿನ್ಸ್ 2021. ಆ ಇಸ್ವಿ, ಆ ಇಯರ್, ಐ ಹ್ಯಾವ್ ನೋನ್ ಯು ಸಿನ್ಸ್ 2021. ಸೊ ಇದು ಫಾರ್ ಮತ್ತು ಸಿನ್ಸ್ ಎಲ್ಲಿ ಬಳಸಬೇಕು ಅನ್ನೋದು. ಪ್ರಿಫರ್ ದ್ಯಾನ್ ಅನ್ನೋದು ತಪ್ಪು. ಪ್ರಿಫರ್ ಟು ಅನ್ನಬೇಕು. ಐ ಪ್ರಿಫರ್ ಆರೆಂಜಸ್ ಟು ಬನಾನಾಸ್. ಇದು ಸರಿಯಾದ ವಾಕ್ಯ.
ಸಿಮಿಲರ್ ಆ್ಯಸ್ ಅನ್ನೋದು ರಾಂಗ್. ಸಿಮಿಲರ್ ಟು, ಮೈ ಬ್ರದರ್ ಇಸ್ ಸಿಮಿಲರ್ ಟು ಮೀ ಅಂತ ಒಂದು ಉದಾಹರಣೆ ಕೊಡಬೇಕಂದ್ರೆ, ಗೋ ಟು ಹೋಮ್ ಅನ್ನೋದು ತಪ್ಪು, ಉಪಯೋಗಿಸ್ಬಾರ್ದು. ಗೋ ಟು ಹೋಮ್ ಅಂತ ಹೇಳಬಾರ್ದು. ಗೋ ಹೋಮ್, ಐ ರಿಯಲಿ ವಾಂಟ್ ಟು ಗೋ ಹೋಮ್. ಟು ಅನ್ನೋ ಪ್ರಿಪೋಸಿಷನನ್ನು ಆ್ಯಡ್ ಮಾಡಬಾರ್ದು. ಟು ವೆಯ್ಟ್ ಸಮಥಿಂಗ್ ಅನ್ನೋದು ತಪ್ಪು. ಟು ವೆಯ್ಟ್ ಫಾರ್ ಸಮಥಿಂಗ್ ಅನ್ನೋದು ಸರಿಯಾದ ಬಳಕೆ. ಸ್ಮೈಲ್ ಟು ಅನ್ನೋದು ತಪ್ಪು. ಸ್ಮೈಲ್ ಅಟ್, ವೆನ್ ಐ ಸಾ ಮೈ ಫ್ರೆಂಡ್ ಶೀ ಸ್ಮೈಲ್ಡ್ ಅಟ್ ಮೀ. ಸ್ಮೈಲ್ ಅಟ್ ಅನ್ನೋದು ಉಪಯೋಗಿಸ್ಬೇಕು. ನಿಯರ್ ಟು ಅನ್ನೋದು ತಪ್ಪು. ನಿಯರ್ ಅಷ್ಟೇ. ದೇರ್ ಇಸ್ ಎ ಬೇಕ್ರಿ ನಿಯರ್ ಮೈ ಹೌಸ್. ಅಥವಾ ಕ್ಲೋಸ್ ಅನ್ನೋ ಪದ ಉಪಯೋಗಿಸಿದ್ರೆ ಕ್ಲೋಸ್ ಟು ಅಂತ ಉಪಯೋಗಿಸ್ಬೇಕು. ಆದರೆ ನಿಯರ್ ಟು ಅನ್ನೋದು ತಪ್ಪು. ಥ್ಯಾಂಕ್ ಯು.